सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्करं शङ्कराचार्यं केशवं बादरायणं सूत्रभाष्य कृतौ वन्दे भगवन्तौ पुनः पुनः। ॐ सहनां भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಶ್ಲೋಕ ಹೇಳ್ತೇನೆ. ಆಧ್ಯಾತ್ಮ ಪ್ರಗತಿ ಮತ್ತೆ ಅದರ ರಹಸ್ಯ ಅಂತ. ಅಂತರ್ಬಹಿ ಸ್ವಂ ಸ್ಥಿರಜಂಗಮೇಶು ಜ್ಞಾತ್ವಾತ್ಮನಾಧಾರಥಯಾ ವಿಲೋಕ್ಯ ತ್ಯಕ್ತಾಖಿಲೋಪಾಧ್ಯ ಕಂಠರೂಪಃ ಪೂರ್ಣಾತ್ಮನಾಯ ಸ್ಥಿತಯೇಷ ಮುಕ್ತಃ. ಈ ರತ್ನಾವಳಿ ಕೆಲವೊಂದು ಕಡೆಗೆ ಮಹಾಪ್ರಾಣ ಹೇಳ್ತಾರೆ ಅಂತ ನನಗೆ ಫೀಲ್ ಆಗುತ್ತ. ಆಗಿರ್ಬೋದು. ಈಗ ಶಂಕರಂ ಅಂತ ನಾವ್ ಬಿಡ್ತೀವಿ, ನೀವು ಶಂಕರಂ ಶಂಕರಾಚಾರ್ಯಂ ಅಂತ ಹಿಂಗ ಅಂದಂಗ ಆಗತ್ತೆ ನನಗ. ಹೌದೌದು, ನನಗೂ ಅನಿಸ್ತದೆ ಒಮ್ಮೊಮ್ಮೆ ಹಾಗೇನು. ಅದು ಗಂಟ್ಲ ಸ್ವರ ಬಾರದಿರೋದು ಒಮ್ಮೊಮ್ಮೆ ಶಂಕರಂ ಜಾತಿ ಹೇಳ್ತೀನಿ ಅಂತ ಅನಿಸ್ತದೆ. ಭಗವತ್ಪಾದಂ ಅಂತಕ್ಕಂಥದ್ದನ್ನ ಹಂಗೆ ಭಗವತ್ಪಾದಂ ಅಂತ ಹಿಂಗ ಅಂದಂಗ ಆಗತ್ತೆ. ಹೌದು, ಸ್ಥಿರ ಜಂಘಮೇಶು ಅಂತಂದಾಗ ಐದು ನನಗ. ಅಲ್ಲಿ ಗೊತ್ತಾಗಿಲ್ಲ ನಂಗೆ, ಬೇರೆ ಅಲ್ಲಿ ಎಲ್ಲ ಸ್ವಲ್ಪ ಗೊತ್ತಾಯ್ತು. ಭಗವತ್ಪಾದನ ಸ್ವಲ್ಪ ಜಾಸ್ತಿ. ಸ್ವಲ್ಪ ಇನ್ನೊಂದ್ಸಲ ಹೇಳುವಾಗ ನೆನ್ಪು ಮಾಡಿ. ಓಕೆ ಸರ್. ಈ ಚಾಪ್ಟರ್ ಏನಿದೆಯೋ ಇದರಲ್ಲಿ ಈ ನಮ್ಮ ಜರ್ನಿ ಯಾವುದು ತತ್ಸ್ವರೂಪ ಅಂತ ಏನ್ ಹೇಳ್ತೀವಿ, ಆ ತತ್ಸ್ವರೂಪದ ಕಡೆ ಅಂದ್ರೆ ಮೂವಿಂಗ್ ಆಗ್ಬೇಕಾದ್ರೆ ಅದರಲ್ಲಿ ಬರ್ತಕ್ಕಂತಹ ಪಾಸಿಟಿವ್ ಅಂದ್ರೆ ಧ್ಯಾನಕ್ಕೆ ಬೇಕಾಗಿರ್ತಕ್ಕಂತಹ ಅಥವಾ ಜ್ಞಾನಕ್ಕೆ ಬೇಕಾಗಿರ್ತಕ್ಕಂತಹ ಕೆಲವೊಂದು ಎಕ್ಸ್ಪೀರಿಯನ್ಸ್ಗಳು ಆಗ್ತಾ ಬರ್ತವೆ. ಅದನ್ನ ಅಡ್ರೆಸ್ ಮಾಡ್ಬೇಕು. ಅದನ್ನ ನಾನು ಹೋಗ್ತಕ್ಕಂಥ ರಸ್ತೆ ಸರಿ ಇದೆ ಅಂತಕ್ಕಂಥದ್ದು ನಮಗೆ ಕನ್ಫರ್ಮ್ ಆಗ್ಬೇಕಲ್ವ. ಸೊ ಅದು ಒಂದು. ಆದರೆ ಮತ್ತೆ ಎರಡನೇದೇನಂತಂದ್ರೆ ಅದಕ್ಕಿರ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂತಹ ಅಡ್ಡಿಗಳು ಏನು. ಯಾಕಂದ್ರೆ ಒಮ್ಮೆ ಸ್ಟಾರ್ಟ್ ಮಾಡಿದಗಳಿಗೆ ಎಲ್ಲ ನಿವಾರಣೆ ಮಾಡಿಕೊಂಡು ಜರ್ನಿ ಫಾಸ್ಟ್ ಆಗಿರುತ್ತೆ ಅಂತ ಏನಿಲ್ಲ. ಹೆಂಗ ಕ್ರಿಕೆಟ್ ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಏನು ಜಾಯಿನ್ ಆದಗಳಿಗೆ ಆಯ್ತು, ಎಫರ್ಟ್ ಏನಿಲ್ಲ ಅಂತ ಅರ್ಥನ. ಸೊ ಪ್ಲೇ ಮಾಡುವಾಗ, ಆಟ ಆಡುವಾಗ ಕಂಟಿನ್ಯೂ ಆಗಿ ಎಫರ್ಟ್ ಹಾಕ್ಲೇಬೇಕಾಗತ್ತೆ. ಅಂದ್ರೆ ಎಫರ್ಟ್ ಇರ್ತಕ್ಕಂಥದ್ದು ಅಲ್ಟಿಮೇಟ್ ಕೊನೆ ಮುಟ್ಟತನಕ್ಕೂ ಕೂಡ ಇರತಕ್ಕಂಥದ್ದು. ಆ ಕಾರಣದಿಂದ ಇಲ್ಲಿ ಬರ್ತಕ್ಕಂತಹದ್ದು ಎಕ್ಸ್ಪೀರಿಯನ್ಸು ಏನು, ಆ ಎಕ್ಸ್ಪೀರಿಯನ್ಸು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗ್ಲಿಕ್ಕೆ ಇರತಕ್ಕಂತಹ ಅಡ್ಡಿ ಏನು, ಇದರದೊಂದಿಷ್ಟು ಮಾಹಿತಿ ತಿಳ್ಕೊಂಡ್ವಿ ಅಂತಂದ್ರೆ
ರಹಸ್ಯ ಅಂದರೆ ಅದು ಗುಪ್ತವಾಗಿರ್ತಕ್ಕಂಥದ್ದನ್ನ ಅವರ ಎಕ್ಸ್ಪೀರಿಯನ್ಸ್ ಮೂಲಕ ನಮಗೆ ಅಭಿವ್ಯಕ್ತಿ ಮಾಡ್ತಾರೆ. ಆ ಗುಪ್ತವಾಗಿರ್ತಕ್ಕಂಥದ್ದನ್ನ ರಹಸ್ಯ ಅಂತ. ಆ ರಹಸ್ಯವನ್ನ ಭೇದಿಸಿದಾಗ ಅವಾಗ ನಮ್ಮ ಜರ್ನಿ ಸರಿ ಇದೆ ಅಂತಕ್ಕಂಥದ್ದು ಗೊತ್ತಾಗತ್ತೆ. ಸರ್ವಾತ್ಮನ ಬಂಧ ವಿಮುಕ್ತಿ ಹೇತು ಸರ್ವಾತ್ಮ ಭಾವ ನ ಪರಃ ಅಸ್ತಿ ಕಶ್ಚಿತ್ ದೃಶ್ಯಾಗ್ರಹೇ ಸತ್ಯುಪಪದ್ಯತೆ ಅಸೌ ಸರ್ವಾತ್ಮ ಭಾವ ಅಸ್ಯ ಸದಾ ಆತ್ಮನಿಷ್ಠಯ ಅಂತ. ಸರ್ವಾತ್ಮನ ಬಂಧ ವಿಮುಕ್ತಿ ಹೇತು, ಸರ್ವಾತ್ಮನ ಬಂಧ ವಿಮುಕ್ತಿ ಹೇತು ಸರ್ವಾತ್ಮ ಭಾವಾನ್ನ ಪರೋಸ್ತಿ ಕಶ್ಚಿತ್ ದೃಶ್ಯಾಗ್ರೇ ಸತ್ಯುಪಪದ್ಯತೆ ಅಸೌ ಸರ್ವಾತ್ಮ ಭಾವೋಸ್ಯ ಸದಾತ್ಮನಿಷ್ಠಯ. ಬಂಧ ವಿಮುಕ್ತಿ ಹೇತು ಅಂದ್ರೆ ಈ ಮುಕ್ತಿಗೆ ಕಾರಣವಾಗಿರತಕ್ಕಂಥದ್ದು ಏನಂತಂದ್ರೆ ಸರ್ವಾತ್ಮನ ಬಂಧ. ಸರ್ವಾತ್ಮನ ಬಂಧ ಅಂದ್ರೆ ಸರ್ವ ಎಲ್ಲೆಲ್ಲಿ ನಾವು ಈ ಆತ್ಮ ಅಂತಂದ್ರೆ ಇಲ್ಲಿ ಆ ಪರಮಾತ್ಮ ತಿಂಗ ಅರ್ಥ ಮಾಡಬಾರ್ದು. ಕಾಯಾತ್ಮ, ಇಂದ್ರಿಯಾತ್ಮ, ಮನಾತ್ಮ, ಬುದ್ಧ್ಯಾತ್ಮ, ಮತ್ತೆ ನನ್ನ ಆತ್ಮ. ನನಗೆ ಯಾವುದು ತುಂಬಾ ಇಷ್ಟನೋ, ಮಗ ನನ್ನ ಆತ್ಮ, ಹೆಂಡತಿ ನನ್ನ ಆತ್ಮ, ಗಂಡ ನನ್ನ ಆತ್ಮ, ನನ್ನ ಆತ್ಮ ಅಂತ ಹೀಗೆ ಸರ್ವಾತ್ಮನ ಅಂದ್ರೆ ಅನೇಕ ಕಡೆ ನಾವು ಅಲ್ಲಿ ವಿಪರೀತವಾಗಿರ್ತಕ್ಕಂತಹ ನಾನುವನ್ನ ಅಂದ್ರೆ ನನ್ನನ್ನ ನಾನು ಅಲ್ಲಿ ಫೈಂಡ್ ಔಟ್ ಮಾಡಿಕೊಂಡಿದ್ದೀನಿ, ಐಡೆಂಟಿಟಿ ಮಾಡಿಕೊಂಡಿದ್ದೀನಿ. ಅದಕ್ಕೆ ಅದರಿಂದ ಬಿಡಿಸ್ಕೊಳ್ಳೋದು ಒಂದು ಹೇತು ಏನಂತಂದ್ರೆ ಸರ್ವ ಬಂಧನದಿಂದ ಬಿಡುಗಡೆ ಆಗ್ಬೇಕು ಅಂತಂದ್ರೆ ಇದು ಸರ್ವಾತ್ಮ ಭಾವ ಬರಬೇಕು. ಸರ್ವಾತ್ಮ ಭಾವ ಬರ್ಬೇಕಂತಂದ್ರೆ ಯಾವುದನ್ನ ನಾವು ಒಂದು ಸ್ವಲ್ಪ ಲಿಮಿಟೆಡ್ ಆಗಿರ್ತಕ್ಕಂಥದ್ರ ಕಡೆಗೆ ಇಟ್ಟಿದ್ದೇವೋ ಆ ಲಿಮಿಟೆಡ್ ಆಗಿರ್ತಕ್ಕಂಥ ಭಾವದಿಂದ ಸರ್ವಾತ್ಮ ವಿಶ್ವಾನಾತ್ಮಕವಾಗಿರ್ತಕ್ಕಂಥ ಭಾವ ಬರಬೇಕು. ಈಗ ನಮ್ಮ ಮನೆಯಲ್ಲಿ ಒಂದು ನಾಯಿ ಇದೆ ಅಂತಂದ್ರೆ ಈ ನಾಯಿಗಳನ್ನೆಲ್ಲ ಪ್ರೀತಿಸುವಂತಹ ಭಾವ ಬರಬೇಕು. ವಿಶ್ವಾತ್ಮಕ ಭಾವ ಅಂತ ಕರಿತೀವಿ, ಅದನ್ನ ಸರ್ವಾತ್ಮಕ ಭಾವ. ಸೊ ಹೀಗೆ ನಾವು ನಮ್ಮ ಏನು ಕ್ವಾಲಿಟಿಗಳಿದಾವೋ, ಪ್ರೀತಿ ಇರ್ಬೋದು, ಪ್ರೇಮ ಇರ್ಬೋದು, ಕರುಣೆ ಇರ್ಬೋದು, ಇವೆಲ್ಲವೂ ಕೂಡ ಒಂದು ಲಿಮಿಟ್ ಆಗಿರ್ತಕ್ಕಂಥ ಏರಿಯಾದಲ್ಲಿ ಮಾತ್ರ ನಾವು ಅದನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಅದನ್ನ ವಿಶಾಲಾತ್ಮಕವಾಗಿರ್ತಕ್ಕಂತಹ ಸೊ ವೈಡ್ ಆಗಿ ಮಾಡಕ್ ಶುರು ಮಾಡಿದ್ವಿ ಅಂತಂದ್ರೆ ಅವಾಗ ಸಿಕ್ಕಾಗಿರ್ತಕ್ಕಂಥದ್ದು ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಅವಾಗ ಲೋಕದಲ್ಲಿ ಸುಖ ದುಃಖ ಅಂತಕ್ಕಂಥದ್ದು ಈ ಒಂದು ಪರ್ಟಿಕ್ಯುಲರ್ ವಸ್ತುವಿನಲ್ಲಿ ಇಟ್ಟಿರೋದಕ್ಕಿಂತ ಕೂಡ ಡಿಫರೆನ್ಸ್ ಆಗುತ್ತೆ, ಗೊತ್ತಾಗುತ್ತೆ ನಮಗೆ. ಸರ್ವಾತ್ಮ ಭಾವನ ಪರಹ ಅಸ್ತಿ ಕಶ್ಚಿತು ಅಂತ ಇದನ್ನ ಈ ಹೀಗೆ ವಿಚಾರ ಮಾಡೋದ್ರಿಂದನೇ ಈ ವಿಶ್ವಾತ್ಮಕ ಭಾವ ಬರುತ್ತೆ ಬಿಟ್ರೆ ಮತ್ತೆ ಇನ್ನೊಂದು ಯಾವುದೇ ರೀತಿಯಾಗಿರ್ತಕ್ಕಂತಹ ಉಪಾಯ ಇಲ್ಲ ಇದಕ್ಕೆ ಅಂತ. ಅದಕ್ಕೆ ನೋಡಿ, ನೀವು ಋಷಿಗಳು ಸತ್ಯ ದರ್ಶನವನ್ನ ಕಂಡ ಮೇಲೆ ಕೂಡ ಇನ್ನೂ ಪ್ರಗತಿಗೋಸ್ಕರವಾಗಿ ಸರ್ವೇ ಜನಾಃ ಸುಖಿನಃ ಭವಂತಿ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ನೋಡಿ ಎಷ್ಟು ವಿಶ್ವಾತ್ಮಕ ಭಾವ ಇದೆ. ಸರ್ವೇ ಜನಾಃ ಸುಖಿನಃ, ಯಾರೋ ನಮ್ಮ ಮನೆಯವರು ಮಾತ್ರ ಸುಖಿಯಾಗಿ ಇರಬೇಕು ಅಂತ ಅವನು ಯೋಚನೆ ಮಾಡೋದಿಲ್ಲ. ಸರ್ವೇ ಜನಾಃ, ಎಲ್ಲ ಜನರು ಸುಖಿಯಾಗಿರ್ಲಿ. ಹೆಂಗ ನಮ್ಮ ಮನೇಲಿ ಇರ್ತಕ್ಕಂಥವ್ರು
ಅನಾರೋಗ್ಯ ಅಂತಂದ್ರೆ ನಮಗೇನು ಡಿಸ್ಟರ್ಬ್ ಆಗುತ್ತೆ. ಹಾಗೆ ನಮ್ಮ ಮನೆ ಪಕ್ಕದಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಅನಾರೋಗ್ಯ ಆಗಿತ್ತು ಅಂತಂದ್ರೆ ಯಾವಾಗ ನಮಗೆ ಹೆಂಗ ಸ್ವಲ್ಪ ಡಿಸ್ಟರ್ಬ್ ಅಂತಿರ್ತದು. ಹಾಗೆ ಸೊಸೈಟಿಯಲ್ಲಿ ಎಲ್ಲೆಲ್ಲಿ ಜೀವಿಗಳು ಸಂಕಟ ಪಡ್ತವೆ, ಆ ಸಂಕಟ ಪಡ್ತಕ್ಕಂಥದ್ದನ್ನ ಆ ಜ್ಞಾನಿಯಾಗಿರ್ತಕ್ಕಂಥವನು ಅಂದ್ರೆ ಸಾಧಕನಾಗಿರ್ತಕ್ಕಂಥವನು ಅವನು ಮನಸ್ಸಿನಿಂದ ಪ್ರೇಯರ್ ಮಾಡ್ಬೇಕು ಮೊದಲು ಅಂತ. ಸರ್ವೇ ಜನ ಅಂದ್ರೆ ಅವರೆಲ್ಲ ಸಂತೋಷವಾಗಿದ್ರೆ ನನ್ನ ಜರ್ನಿ ಮುಂದುವರಿತದೆ ಅಂತ. ಇದನ್ನ ಏನ್ ಕರಿತೀವಿ ನಾವು ವಿಶಾಲವಾಗಿ ಮಾಡತಕ್ಕಂತಹ ಒಂದು ಮನೋಸ್ಥಿತಿ. ದೃಶ್ಯ ಅಗ್ರೇಹಿ ಸತ್ಯುಪಪದ್ಯತೆ ಅಸೌ ಸರ್ವಾತ್ಮ ಭಾವ ಸದಾ ಆತ್ಮನಿಷ್ಠಯ. ಈ ದೃಶ್ಯ ಪ್ರಪಂಚ ಏನಿದೆಯೋ, ಈ ದೃಶ್ಯ ಪ್ರಪಂಚ ಅಂತಕ್ಕಂಥದ್ದು ಹೇಗಿದೆ ಅಂದ್ರೆ, ನಾವು ನಾಮರೂಪದಿಂದ ನೋಡ್ತಕ್ಕಂತಹ ದೃಶ್ಯ ಜಗತ್ತು, ಈ ನಾಮರೂಪದಿಂದ ಆಚೆ ಇರ್ತಕ್ಕಂಥದ್ದು ಅಂದ್ರೆ ಕಾಣದೇ ಇರತಕ್ಕಂಥದ್ದು, ಗುಪ್ತವಾಗಿರ್ತಕ್ಕಂಥದ್ದು ಯಾವುದು ಆ ಏಕತತ್ವ ಇದೆಯೋ, ಆ ತತ್ವದಲ್ಲಿ ಅಂದ್ರೆ ಸರ್ವವನ್ನ ಪ್ರೀತಿಸುವಂತಹ ಭಾವನೆ ಅಂತ. ಇದನ್ನ ಎಕ್ಸಾಂಪಲ್ ಅಂತಂದ್ರೆ, ಈಗ ನೀವು ಒಂದು ಮನೆಯಲ್ಲಿ ಧ್ಯಾನ ಮಾಡಕ್ ಕೂತ್ಕೊಂಡಿದ್ದ ಅವರೆಲ್ಲ ಚೆನ್ನಾಗಿದ್ರೆ ಅಂದ್ರೆ ನಿಮ್ಗೆ ಧ್ಯಾನ ಮಾಡಕ್ಕಾಗತ್ತೆ, ಇಲ್ಲಾಂದ್ರೆ ಮನಸ್ಸು ಕೆಟ್ಟೋಗ್ಬಿಡ್ತದ. ಹಾಗೆ ಜ್ಞಾನಿಯಾಗಿರ್ತಕ್ಕಂಥವನು ಸ್ಥೂಲವಾಗಿ ಅಲ್ಲ, ಸೂಕ್ಷ್ಮವಾಗಿ ಅವನು ಎಲ್ಲರನ್ನ ಪ್ರೀತಿಸುವಂತಹ ಗುಣ ಬರ್ಬೇಕು ಅವನಿಗೆ. ಅದಕ್ಕೆ ನಾರದ ಮಹರ್ಷಿಗಳು ಈ ಪ್ರೇಮ ಅಂತಕ್ಕಂಥದ್ದನ್ನ 3 ರೀತಿಯಾಗಿ ಪ್ರೇಮವನ್ನ ಹೇಳ್ತಾರೆ ಅವರು. ಒಂದು ಕಾಮದಿಂದ ಕೂಡಿರ್ತಕ್ಕಂಥ ಪ್ರೇಮ, ಮತ್ತೆ ಇನ್ನೊಂದು ಬರೀ ಪ್ರೇಮ ಅಂತಂತಾರ, ಕಾಮವನ್ನ ಬಿಟ್ಟು ಪ್ರೇಮ. ಮತ್ತೆ ಇನ್ನೊಂದು ಹೇಳ್ತಾರೆ ಪರಮ ಪ್ರೇಮ ಅಂತ. ನಾರದಿ ಭಕ್ತಿ ಸೂತ್ರದಲ್ಲಿ ಕೊನೆಗೆ ಬಹಳ ಡಿಟೇಲ್ ಆಗಿ ಡಿಸ್ಕಷನ್ ಆಗ್ತಕ್ಕಂಥದ್ದು ಪರಮ ಪ್ರೇಮ. ಈಗ ನಮಗೆಲ್ಲರಿಗೂ ಕೂಡ ಈ ಕಾಮದಿಂದ ಕೂಡಿರ್ತಕ್ಕಂತಹ ಪ್ರೇಮ ಅಂದ್ರೆ, ಕಾಮ ಅಂತಂದ್ರೆ ನಾವು ಯಾರನ್ನ ಇಷ್ಟಪಡ್ತೀವಿ ಅಲ್ಲಿ ನಾವು ಪ್ರೀತಿ ಮಾಡ್ತೀವಿ. ಇದೆಲ್ಲ ಏನು ತಿಳುವಳಿಕೆ ಇರ್ತಕ್ಕಂಥ ಸಂಗತಿ ಅಲ್ಲ, ಇದೆಲ್ಲ ನಮ್ಮ ಜೀನ್ಸ್ ಅಲ್ಲಿ ಬಂದ್ಬಿಟ್ಟಿದೆ. ಆದ್ರೆ ಆ ಕಾಮವನ್ನ ತೆಗೆದು ಬರೀ ಪ್ರೇಮ ಮಾಡೋದು ಗೊತ್ತಿಲ್ಲ ನಮಗ, ಅದು ಯೂಸ್ಲೆಸ್ ಅನ್ಸುತ್ತೆ ನಮಗೆ. ಆದ್ರೆ ಯಾರು ಈ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಅವನು ಮುಂದುವರೆಗೆ ಹೋಗ್ತಾನ, ಅವಾಗ ಅವನಿಗೆ ಎಲ್ಲರನ್ನ ಪ್ರೀತಿಸುವಂತಹ ಗುಣ ಬರಬೇಕು. ಅದಕ್ಕೆ ನೀವು ಈ ಕೆಲವೊಂದು ಪುರಾಣಗಳಲ್ಲಿ ಬರ್ತಕ್ಕಂಥದ್ದು, ಅವನು ಪಕ್ಷಿಗಳನ್ನ ಪ್ರೀತಿಸ್ತಿದ್ದ. ಹಾಗಾಗಿ ಅಲ್ಲಿ ಏನ್ ಮಾಡ್ತಿದ್ದಂತಂದ್ರೆ, ಆತನ್ನ ಗುಡಿಸಲ ಹತ್ರ ಒಂದು ನೀರಿಟ್ಟಿರ್ತಿದ್ದ ಅವನು, ಪಕ್ಷಿಗಳು ಬಂದು ಕೊಡ್ಲಿಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ. ಇದಕ್ಕೆ ಬಹಳ ದೊಡ್ಡ ಎಕ್ಸಾಂಪಲ್ ಅಂತಂದ್ರೆ, ಗುಲ್ಬರ್ಗದಲ್ಲಿ ಶರಣಬಸವೇಶ್ವರ ದೇವಸ್ಥಾನ ಇದೆ. ಬಹಳ ದೊಡ್ಡ ಟ್ರಸ್ಟ್ ಇವತ್ತು. ಅದರದ್ದು ಪ್ರಾಪರ್ಟಿ ಅಂತನೂ ಎಷ್ಟು ಸಾವಿರ ಕೋಟಿದಲ್ಲಿ ಗೊತ್ತಿಲ್ಲ, ಅಷ್ಟು ದೊಡ್ಡದು ಪ್ರಾಪರ್ಟಿ ಇರತಕ್ಕಂಥದ್ದು. ಅವರು ಅವ್ರದೊಂದು ಕತೆ ಹೇಳ್ತಾರೆ. ಏನಂತಂದ್ರೆ, ಅವರು ರೈತರು ಜಮೀನೆಲ್ಲ ಮಾಡಿ, ಈಗ ಈ ಜೋಳ ಕೆಲವೊಂದೆಲ್ಲ ಇವೆಲ್ಲ ಹಾಕಿದಾಗ ಅವುಗಳನ್ನ, ಆ ಕಾಳುಗಳನ್ನ ತಿನ್ಲಿಕ್ಕೆ ಈ ಗುಬ್ಬಚ್ಚಿಗಳು, ಪಕ್ಷಿಗಳೆಲ್ಲ ಬರ್ತಾವ. ಅವಾಗ ಅವರು ರೈತರೆಲ್ಲ ಏನ್ ಮಾಡ್ತಿದ್ರು ಅಂತಂದ್ರೆ, ಒಂದು ಶಬ್ದ ಮಾಡಿಬಿಟ್ಟು, ಇಲ್ಲಂತಂದ್ರೆ ಒಂದು ಈ ಕವಣೆ ಅಂತ ಬರ್ತದೆ, ಅಂದ್ರೆ ಒಂದು ತರದ್ದು ಇದು, ಅದರಲ್ಲಿ ಕಲ್ಲಿಟ್ಬಿಟ್ಟು ದೂರ ಎಸಲಿಕ್ಕೆ ಬರುತ್ತೆ. ಅವನು ಓಡಿಸ್ಲಿಕ್ಕೋಸ್ಕರ ಸಲುವಾಗಿ
ಈ ರೀತಿಯಾಗಿರ್ತಕ್ಕಂಥ ಅನೇಕ ಉಪಾಯಗಳನ್ನ ಮಾಡ್ತಾ ಇದ್ರಂತೆ. ಆದ್ರೆ ಅವರು ಹೇಗೆ ಅಂತಂದ್ರ ಅಲ್ಲೆಲ್ಲಿ ಆ ಜೋಳದ ತೆನೆಗಳಿಗೆ ಕೆಲವೊಂದು ಕಡೆಗೆ ಈ ಕಪ್ಪೆ ಚಿಪ್ಪು ಅಂತ ತೆಂಗಿನ ಚಿಪ್ಪು ಬರ್ತದಲ್ಲ, ಅದು ಓಲ್ ಇಲ್ದೇ ಇರ್ತಕ್ಕಂಥದ್ದನ್ನ ತಗೊಂಡು ಅದಕ್ಕೆ ನೀರು ಹಾಕಿಬಿಟ್ಟು ಅಲ್ಲೆಲ್ಲ ಕಟ್ತಿದ್ರಂತವ್ರು. ಅಂದ್ರೆ ಅದು ಭಾರನ ಆಗಿರುತ್ತೆ ತುಂಬಾ. ಸೊ ಅಂದ್ರೆ ಕಾಳು ತಿಂದ ಜೊತೆ ಕಾಳು ತಿಂದ ಮೇಲೆ ಅವ್ಕೆ ಬಾಯಾರಿಕಾದ್ರೆ ಇಲ್ಲಿಗೆ ಹೋಗ್ಬೇಕಂದ್ರೆ ನೀರು ಕೊಡ್ಲಿ ಅಂತ ಹೇಳ್ಬಿಟ್ಟು ಮಾಡಿದ್ರಂತ. ಒಬ್ಬ ಸಾಮಾನ್ಯ ಕಾಮದಿಂದ ಕೂಡಿರ್ತಕ್ಕಂಥ ರೈತನಿಗೆ ಮಾಡಕ್ಕಾಗಲ್ಲ, ಪ್ರೇಮ ಭಾವದಿಂದ ಇರ್ತಕ್ಕಂಥವನಿಗೆ ಮಾಡ್ಲಿಕ್ಕೆ ಬರುತ್ತೆ ಅದು. ಸೊ ಹೀಗೆ ನಮ್ಮ ಸಾಧನೆಯ ಪಥ ಮುಂದುವರಿಬೇಕು ಅಂತಂದ್ರೆ, ನಮ್ಮ ಪ್ರಗತಿ ಮುಂದುವರಿಬೇಕು ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಭಾವನೆಯನ್ನ ಚೇಂಜ್ ಮಾಡಬೇಕು. ಒಂದು ಪಕ್ಷ ನಮಗೇನು ಮಾಡಕ್ ಆಗದೇ ಇದ್ರೂ ಕೂಡ ಅನೇಕ ಜನಕ್ಕೆ ಮಾಡಕ್ಕಾಗಲ್ಲ. ಅವಾಗ ಅಟ್ಲೀಸ್ಟ್ ಮನಸ್ಸಿನಿಂದಾದ್ರೂ ಕೂಡ ನಾವು ಪ್ರೇಯರ್ ಮಾಡ್ತಕ್ಕಂಥದ್ದು, ಮನಸ್ಸಿನಿಂದ ಮಾತ್ರ ಯಾರನ್ನ ದ್ವೇಷ ಮಾಡದೇ ಇರ್ತಕ್ಕಂಥದ್ದು ಮಟ್ಟಿಗೆ ನಮ್ಮ ಭಾವನೆ ಬೆಳಿಬೇಕು. ಯಾವಾಗ ನಾವು ಆ ರೀತಿಯಾಗಿ ಭಾವನೆಗಳನ್ನ ಬೆಳೆಸ್ಕೊಳ್ತಾ ಹೋಗ್ತೀವಿ ಅವಾಗ ಏನಾಗುತ್ತೆ ಬರುತ್ತೆ ಅಂತಂದ್ರೆ ಅದು ಕೇವಲ ಪ್ರೇಮ ಆಗುತ್ತೆ. ಅಲ್ಲಿಂದ ಮುಂದುವರೆದು ಪರಮ ಪ್ರೇಮ ಅಂತ ಅಂದ್ರೆ ಎಲ್ಲವೂ ಭಗವನ್ಮಯ ಅಂತಕ್ಕಂಥ ಆ ಒಂದು ಮನೋಸ್ಥಿತಿ ಅದು ಪರಮ ಪ್ರೇಮ ಅಂತ. ಆ ಪರಮ ಪ್ರೇಮ ನಾರದ ಮಹರ್ಷಿಗಳಲ್ಲಿ ನಾರದ ಮಹರ್ಷಿಗಳ ಭಕ್ತಿ ಯೋಗ ಭಕ್ತಿ ಸೂತ್ರ ಅಂತ ಇದೆ. ಆ ಭಕ್ತಿ ಸೂತ್ರದಲ್ಲಿ ನಾರದರದು ಬಹಳ ಪ್ರಮುಖವಾಗಿರ್ತಕ್ಕಂಥ, ನಮ್ಮಲ್ಲೆಲ್ಲ ಕೆಲವೊಂದು ಕಡೆಗೆ ನಮ್ಮ MSc BSc ಅದೆಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ತೆಗೆದಿದ್ದೀರ ಅದನ್ನ. ನಾರದೀಯ ಭಕ್ತಿ ಸೂತ್ರಗಳು ಅಂತ ಒಳ್ಳೆ ಭಕ್ತಿ ಬಗ್ಗೆ ನಾರದರು ಅಭಿಪ್ರಾಯ ಏನು, ಐ ಥಿಂಕ್ ಅದನ್ನ 12th ಚಾಪ್ಟರ್ ಮತ್ತೆ ಅದನ್ನ ಬಹಳ ಚೆನ್ನಾಗಿ ಭಗವದ್ಗೀತೆಯ 12th ಚಾಪ್ಟರ್ ಅದನ್ನ ಬಹಳ ಬ್ಯೂಟಿಫುಲ್ ಆಗಿ ಸಮನ್ವಯ ಮಾಡಬಹುದು ಅಂತ ಕೆಲವೊಬ್ಬರು ವ್ಯಾಖ್ಯಾನ ಮಾಡಿದ್ದಾರೆ. ಹೆಂಗ ಅವನು ತುಲ್ಯನಿಂದ ಸ್ತುತಿರ್ಮೌನಿಷಿ ಸಂತುಷ್ಟ ಏನಕೇನ ಚಿತ್ತಂತ ಯಾವ್ದು ಮಂತ್ರ ಇದೆಯೋ ಆ ರೀತಿಯಾಗಿ. ಮತ್ತೆ ಆಮೇಲೆ ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣೆಗೆ ವೆಚ್ಚ, ಅಲ್ಲಿಂದ ಶುರುವಾಗುತ್ತೆ ಒಬ್ಬ ವಿಶ್ವಾತ್ಮಕ ಜ್ಞಾನಿಯ ಲಕ್ಷಣ. ಈ ಒಂದು ಸ್ವಭಾವ ನಮಗೆ ಬರಬೇಕು ಅಂತಂದ್ರೆ ಇದಕ್ಕೆ ಅಡ್ಡಿಯಾಗಿರ್ತಕ್ಕಂಥದ್ದು ಯಾವುದು? ಇದು ಒಂದು ರೀತಿಯಾಗಿರ್ತಕ್ಕಂಥದ್ದು ಈ 340 ಶ್ಲೋಕ ನಮಗೆ ಒಂದು ರೀತಿಯಿಂದ ಥಿಯರಿ ಕ್ಲಾಸ್ ತರ ಇದ್ರೆ, ಈ ನೆಕ್ಸ್ಟ್ 341 ಶ್ಲೋಕ ಏನಿದೆಪ್ಪ ಇದು ಒಂದು ರೀತಿಯಿಂದ ಪ್ರಾಕ್ಟೀಸ್ ಕ್ಲಾಸ್ ಅಂತ ಹೇಳಿ. ದೃಶ್ಯಸ್ಯ ಅಗ್ರಹಣಂ ಕಥಂ ನು ಘಟತೆ ದೇಹಾತ್ಮನ ತಿಷ್ಠತಃ ಬಾಹ್ಯ ಅರ್ಥಾನುಭವ ಪ್ರಸಕ್ತ ಮನಸಃ ತತ್ ಕ್ರಿಯಾಂ ಕುರ್ವತಃ ಸನ್ಯಸ್ತ ಅಖಿಲ ಧರ್ಮ ಕರ್ಮ ವಿಷಯೈಃ ನಿತ್ಯ ಆತ್ಮನಿಷ್ಠಾ ಪರೈಃ ತತ್ವಜ್ಞೈಃ ಕರಣೀಯಂ ಆತ್ಮನಿ ಸದಾನಂದೇಚ್ಛ ಹಿ ಯತ್ನತಃ. ಸದಾನಂದ ಇತಿ ಇಚ್ಛಾ ಭಿ ಯತ್ನತಃ. ದೃಶ್ಯಸ್ಯ ಅಗ್ರಹಣಂ ಈ
ದೃಶ್ಯ ದೃಶ್ಯಸ್ಯ ಅಗ್ರಹಣಂ ಅಂತಂದ್ರೆ ಈ ದೃಶ್ಯ ಜಗತ್ತು ಅಂತಕ್ಕಂಥದ್ದು ಇದೆಯಲ್ವಾ, ಇದು ಅಗ್ರಹಣಂ ಅಂದ್ರೆ ಕಾಣದೇ ಇರಬೇಕು ಅಂದ್ರೆ ಏನ್ ಮಾಡ್ಬೇಕು? ಇದು ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ ದೇಹಾತ್ಮನ ತಿಷ್ಠತೋ ಬಾಹ್ಯ ಅರ್ಥ ಅನುಭವ ಪ್ರಸಕ್ತ ಮನಸಃ ತತ್ ಕ್ರಿಯಾಂ ಕುರುವತಃ ಅಂದ್ರೆ ಮನುಷ್ಯ ಏನ್ ಮಾಡ್ತಾನೆ ಅಂತಂದ್ರೆ ಮನಸ್ಸಿನಿಂದ ಈ ಬಾಹ್ಯ ಅರ್ಥದಲ್ಲಿ ಅಂದ್ರೆ ಬಾಹ್ಯ ಅರ್ಥದಲ್ಲಿ ಅಂದ್ರ ಬಾಹ್ಯವಾಗಿರ್ತಕ್ಕಂತಹ ವಿಷಯಗಳಲ್ಲಿ ಅದರಲ್ಲಿ ಅರ್ಥ ಇದೆ ಅಂದ್ರೆ ಅರ್ಥ ಇದೆ ಅಂದ್ರೆ ಅದರಲ್ಲಿ ಸೌಖ್ಯ ಇದೆ ಅಂತಕ್ಕಂತಹ ಅನುಭವ ಇದೆ ಅವನಿಗೆ. ಪ್ರಸಕ್ತ ಮನಃ ತತ್ ಕ್ರಿಯಾಂ ಅಂದ್ರೆ ಆ ರೀತಿಯಾಗಿ ಮನಸ್ಸನ್ನ ಅಂದ್ರೆ ಬಾಹ್ಯದಲ್ಲಿರ್ತಕ್ಕಂಥ ವಸ್ತು ವಿಷಯಗಳ ಜೊತೆಗೆ ನನಗೆ ಸುಖ ಇದೆ ಅಂತಕ್ಕಂಥದ್ದನ್ನ ಅನುಭವ ಜನ್ಯವಾಗಿ ಮನಸ್ಸಿನಿಂದ ಆ ಕ್ರಿಯೆಗಳನ್ನ ಮಾಡುತ್ತಾನೆ. ತತ್ಕ್ರಿಯಾಂ ಕುರುವತಃ ಅಂದ್ರೆ ಆ ರೀತಿಯಾಗಿರ್ತಕ್ಕಂಥ ಮನೋಸ್ಥಿತಿಯಿಂದ ಕರ್ಮಗಳನ್ನ ಮಾಡ್ತಾನೆ. ಯಾವ ರೀತಿಯಾಗಿ? ಬಾಹ್ಯ ಅರ್ಥ ಅನುಭವ, ಬಾಹ್ಯದಲ್ಲಿರ್ತಕ್ಕಂತಹ ಹೊರಗಿನ ವಸ್ತುಗಳಿಂದ ನನಗೆ ಸುಖ ಅಂತಕ್ಕಂಥದ್ದು ಅವನಿಗೆ ಮನಸ್ಸಲ್ಲಿ ಚೆನ್ನಾಗಿ ಕುತ್ಕೊಂಡು ಬಿಟ್ಟಿದೆ. ಯಾಕೆ ಅಂತಂದ್ರೆ ದೇಹಾತ್ಮನ ತಿಷ್ಠತಃ ಈ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ರಿಲೇಷನ್ಸು ಇದೇ ಅವನಿಗೆ ಭಾವ, ಅದೇ ಜಗತ್ತು, ಅದೇ ಸತ್ಯ ಅಂತಕ್ಕಂಥದ್ದು. ಆ ರೀತಿಯಾಗಿ ಮನಸ್ಥಿತಿ ಇರತಕ್ಕಂಥವನಿಗೆ ಈ ದೃಶ್ಯ ಪ್ರಪಂಚ ಅಗ್ರಹಣ ಆಗ್ಲಿಕ್ಕೆ ಸಾಧ್ಯ? ಇಂಪಾಸಿಬಲ್. ನಿಜ, ತುಂಬಾ ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥ ಇದು ಸಬ್ಜೆಕ್ಟ್ ಇದು. ಈಗ ನೋಡಿ, ಅಂದ್ರೆ ನಾವೆಲ್ಲ ತುಂಬಾ ಜನ ಇಷ್ಟೆಲ್ಲ ಕೇಳ್ತಾ ಇದ್ದೀವಿ, ಬೇಕಾದಷ್ಟು ತಿಳ್ಕೊಂಡಿದ್ದೀವಿ, ಬೇಕಾದಷ್ಟು ಕೆಲವೊಂದನ್ನ ನಾವೇನು ಈಗ ವಿಚಾರ ಮಾಡೋ ಶಕ್ತಿ ಬಂದಿದೆ ಅಂತ ಹೀಗೆಲ್ಲ ಮಾತಾಡ್ತೀವಿ. ಸೊ ಅದರಲ್ಲಿ ನಂದೇನು ಏನು ಇದಿಲ್ಲ. ನಾನೇ ತಪ್ಪಂತ ಹೇಳ್ತಾ ಇಲ್ಲ. ಎಸ್, ಒಂದಿಷ್ಟು ಮಾನಸಿಕವಾಗಿರ್ತಕ್ಕಂತಹ ಒಂದು ಸಣ್ಣದು ಚೇಂಜಸ್ಸು ಬಂದಿದೆ. ಏನೋ ಪಾಪ ಈ ಟೈಮಲ್ಲಿ ಒಂದು ಧಾರಾವಾಹಿ ಇತ್ತಂದ್ರೆ ಧಾರಾವಾಹಿ ಬಿಟ್ಟು ನೋಡೋದನೋ, ಇನ್ನೇನೋ ಒಂದಿಷ್ಟು ಸಣ್ಣ ಪುಟ್ಟ ಕೆಲಸ ಇತ್ತಂದ್ರೆ ಬಿಟ್ಟು ಕೇಳೋದನೋ, ಒಂದು ಈ ರೀತಿ ಇರತಕ್ಕಂಥ ಸ್ಮಾಲ್ ಟ್ರಾನ್ಸ್ಫಾರ್ಮೇಶನ್ ಆಗ್ಯದ. ಇಟ್ ಇಸ್ ಅಕ್ಸೆಪ್ಟೆನ್ಸ್, ಇದು ಒಪ್ಪಿಕೊಳ್ಬೇಕಾಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಈ ಸಬ್ಜೆಕ್ಟ್ ಇರತಕ್ಕಂಥದ್ದು ತುಂಬಾ ಡೀಪ್ ಆಗಿದೆ. ಎಷ್ಟು ಡೀಪ್ ಆಗಿದೆ ಅಂತಂದ್ರೆ ಇದಕ್ಕೋಸ್ಕರವಾಗಿ ಆತ್ಮನನ್ನ ತಿಳಿಲಿಕ್ಕೋಸ್ಕರ ಸಲುವಾಗಿ ಏನಾದರೂ ತ್ಯಾಗ ಮಾಡ್ಲಿಕ್ಕೆ ಸಾಧ್ಯತೆ ಉಂಟಾ ಅಂತ ಕೇಳಿದ್ವಿ ಅಂತಂದ್ರೆ ಅದು ನಾವು ಇನ್ನೂ ಅಷ್ಟರ ಮಟ್ಟಿಗೆ ಅದನ್ನ ಮಾಡ್ತಾ ಇಲ್ಲ. ಈಗ ನೋಡಿ, ಸಂಸಾರದಲ್ಲಿ ಕೆಲವೊಂದಿಷ್ಟು ವ್ಯವಸ್ಥೆಗಳಿಗೋಸ್ಕರವಾಗಿ ಅಲ್ಲಿಂದ ಅಲ್ಲಿಗೆ ಹೋಗ್ತೀವಿ ನಾವು. ಸುಮ್ಮನೆ ಹೇಳ್ತಿದ್ದೀನಿ, ಮತ್ತೆ ನಿಮ್ಮ ಮೇಲೆ ಆರೋಪ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು. ಈಗ ಏನು ಮಗಳಿಗೋಸ್ಕರ ಅಂತನೋ, ಮೊಮ್ಮಕ್ಕಳಿಗೋಸ್ಕರ ಅಂತನೋ, ಗಂಡನಿಗೋಸ್ಕರ ಅಂತನೋ, ಹೆಂಡತಿಗೋಸ್ಕರ ಅಂತನೋ, ಹೀಗೆ ಬೇಕಾದ್ರೆ ಒಂದಿಷ್ಟನ್ನ ಇಲ್ಲಿ ವ್ಯವಸ್ಥೆನ ತ್ಯಾಗ ಮಾಡಿಬಿಟ್ಟು ಇನ್ನೊಂದು ಕಡೆ ಹೋಗ್ತಿರ್ತೀವಿ ನಾವು ಸ್ವಲ್ಪ ದಿವಸ ಮಟ್ಟಿಗೆ. ಅಂದ್ರೆ ಯಾಕಂತಂದ್ರಲ್ಲ ಅದ್ರಲ್ಲಿ ಅರ್ಥ ಇದೆ. ಹಾಗಾಗಿ ಆ ಅರ್ಥ ಇರೋದ್ರಿಂದ ಇದು ಇಲ್ಲಿ ಬಿಟ್ಟು ಹೋಗೋದು ಕೂಡ ಕಷ್ಟ ಇದ್ದಾಗಲೂ ಕೂಡ ಇದನ್ನ ತ್ಯಜಿಸ್ಬಿಟ್ಟು ಆ ಕಡೆಗೆ ಹೋಗ್ತಿರ್ತೀವಿ. ಒಂದೀಗ ಒಂದು ಮನೆ ಬಿಟ್ಬಿಟ್ಟು ಒಂದು 3 ತಿಂಗಳು ಹೊರಗಡೆ ಹೋಗ್ಬೇಕಾಗತ್ತೆ, ತೊಂದ್ರೆ ಎಲ್ಲ ಹೋಗ್ತೀವಿ. ಮನೆ ಹಾಳಾಗುತ್ತೆ, ಹಾಳಾದ್ರೆ ಪರವಾಗಿಲ್ಲ, ಅದು ಮುಖ್ಯ ಅಂತ ಎಷ್ಟು ಸ್ಪಷ್ಟವಾಗಿ ಇದನ್ನ ಧಿಕ್ಕರಿಸ್ಬಿಟ್ಟು ಆ ಕಡೆ ಹೋಗ್ತಿರ್ತೀವಿ ನೋಡಿ.
ಹೀಗೆ ನಾವು ನಮ್ಮನ್ನ ನಾವು ಈ ಆತ್ಮಚಿಂತನೆಗಾಗಲಿ ಅಥವಾ ಆತ್ಮ ಸಾಧನೆಗೋಸ್ಕರವಾಗಲಿ ಆ ರೀತಿಯಾಗಿ ಏನಾದರೂ ಒಂದು ಸಣ್ಣದು ವೈರಾಗ್ಯ ಅಂತಕ್ಕಂಥದ್ದು ಕಾಣಿಸ್ಕೊಂಡಿದೆಯಾ ಅಂತ ಕೇಳಿದ್ರೆ ಬಹಳ ಕಷ್ಟದ ಕೆಲಸ ಇದೆ. ಅದು ಅವರವರ ಮನಸ್ಥಿತಿ. ಅದು ಹೆಂಗಾಗಿ ನಾವು ಕೆಲವೊಂದು ವ್ಯವಸ್ಥೆಗಳಿಗೋಸ್ಕರ ಸಲುವಾಗಿ ಅದನ್ನು ತ್ಯಾಗ ಮಾಡಿ ಇನ್ನೊಂದು ಕಡೆಗೆ ಸ್ವಲ್ಪ ಇರ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಚಿಂತನೆಗೋಸ್ಕರ, ಸಾಧನೆಗೋಸ್ಕರ ಅದನ್ನ ಪಕ್ಕಕ್ಕೆ ಸರಿಸಿ ಹೋಗುವಷ್ಟು ಮನಸ್ಸು ಏನಾದ್ರೂ ಮಾಡ್ತಾ ಇದೀವ ಅಂತ ನೋಡಿದ್ವಿ ಅಂತಂದ್ರೆ ಬಹಳ ಕಷ್ಟ ಆಗತ್ತ. ಯಾಕೆ ಅಂತಂದ್ರೆ ಆ ಹೊರಗಿನ ನಮ್ಮ ರಿಲೇಟಿವ್ಸು, ನಮ್ಮ ರಿಲೇಷನ್ನು, ನಮ್ದು ಅಂತಕ್ಕಂಥದ್ದು ಎಲ್ಲಿ ಚಾಚಿದ್ದೇವೋ ಅಷ್ಟು ಸತ್ಯವಾಗಿ ಇದು ನಮಗಿನ್ನೂ ಆಗಿಲ್ಲ. ಆತ್ಮನನ್ನೇ ಪಡ್ಕೊಳ್ಬೇಕು, ಆತ್ಮನನ್ನೇ ನೋಡ್ಬೇಕು, ಆತ್ಮನನ್ನೇ ತಿಳಿಬೇಕು ಅನ್ನೋಷ್ಟು ಮಟ್ಟಿಗೆ ನಮ್ಮಲ್ಲಿ ಇದೆಯಾ ಅಂತ ಕೇಳಿದೀವಿ ಅಂತಂದ್ರೆ ಇದೇ ಒಂದಿಷ್ಟು ಪಾಠ ಕೇಳೋಷ್ಟು ಬಂದಿದೆ. ಆದ್ರೆ ಅದನ್ನ ಜೀವನ ಮಾಡೋಷ್ಟು ನಮ್ಮ ಈ ಒಂದು ಪ್ರಶಾಂತಿ ಲಕ್ಷ್ಮೀ ಅಮ್ಮ ಅಂತ ಇದ್ರು. ಲಕ್ಷ್ಮೀ ಅಮ್ಮ, ಲಕ್ಷ್ಮೀ ಆಂಟಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಹೈಸ್ಕೂಲಲ್ಲಿ ಓದುವಾಗ ಒಂದು 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 ಬಯಕೆ ಬಂತ ಅವ್ರಿಗೆ. ಏನಂತಂದ್ರೆ ರಾಮನನ್ನ ನೋಡ್ಬೇಕು ಅಂತ ಹೇಳ್ಬಿಟ್ಟು. ರಾಮನನ್ನ ನೋಡ್ಬೇಕು ಅಂತಂದ್ರೆ ಇಡೀ ಜೀವನವನ್ನ ನೋಡಿ ಕಡಿಮಮಯವಾಗಿ ಮಾಡ್ಕೊಂಡ್ಬಿಟ್ರು ಅವರು. ತಮ್ಮ ಸೆಲ್ಫ್ಗೋಸ್ಕರ ಅಂದ್ರೆ ಸೊಸೈಟಿಗೋಸ್ಕರವಾಗಿ ಜೀವನವನ್ನ ತೆಗೆದುಕೊಂಡ್ಬಿಟ್ರು. ಇಡೀ ಜೀವನ ಒಬ್ಬ ತಪಸ್ವಿನಿ ಅಂತ ಬೆಳೆದ್ಬಿಟ್ರು. ಆ ತರ ನಾವು ಕಂಪೇರ್ ಮಾಡಿದ್ವಿ ಅಂತಂದ್ರೆ ಅಷ್ಟು ನಮ್ಮ ಲೈಫಲ್ಲಿ ನಾವು ಆ ರೀತಿಯಾಗಿರ್ತಕ್ಕಂತಹ ಅಷ್ಟರ ಮಟ್ಟಿನ ವೈರಾಗ್ಯ ಅಥವಾ ವೈರಾಗ್ಯ ಅಂತಕ್ಕಂಥದ್ದು ಒಂದಿಷ್ಟು ಶಬ್ದ ಬೇರೆ ಆದದ್ದು. ಆ ರೀತಿಯಾಗಿರ್ತಕ್ಕಂಥದ್ದು ನಾಲೆಡ್ಜ್ ಅದು ಸತ್ಯ, ರಾಮನನ್ನ ನೋಡೋದೇ ಸತ್ಯ, ಆತ್ಮನನ್ನ ತಿಳಿಯೋದೇ ಸತ್ಯ ಅಂತ ಹೀಗೆ ಆ ಸತ್ಯವನ್ನ ಸಾಕ್ಷಾತ್ಕರಿಸುವಂತಹ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಆಗೋದಿಲ್ಲ. ಸೊ ಅಲ್ಲಿ ತನಕ ಈ ದೃಶ್ಯ ಜಗತ್ತು, ದೃಶ್ಯ ಅಂತಂದ್ರೆ ತೋರ್ತಕ್ಕಂಥದ್ದೇನಿದೆಯೋ ಇದು ಅಗ್ರಹಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಯಾವಾಗಲೂ ಒಳಗೆ ಕುಂತುಕೊಂಡ ಕಡೆಗೆ, ಧ್ಯಾನ ಮಾಡಕ್ ಕುಂತುಕೊಂಡ ಕಡೆಗೆ ಬಂದ್ಬಿಡ್ತದೆ. ಅದು ಮಗಂದನೋ, ಮಗಳದನೋ, ಮನೆದನೋ, ಉದ್ಯೋಗದನೋ ಎಲ್ಲ ನಮ್ಗೆಲ್ಲ ನಡೆದಷ್ಟೇ ಕುಂತುಕೊಂಡಗಳಿಗೆ ಯೋಚನೆ ಬರ್ತವೆ. ಯಾಕೆ ಬರ್ತವೆ ಅಂತಂದ್ರೆ ಬಾಹ್ಯ ಅರ್ಥಾನುಭವ ಆದ್ರೆ ಅದು ಸತ್ಯ ಅಂತ ಗೊತ್ತಾಗದೆ ಅದಕ್ಕೆ. ಆ ಕಾರಣದಿಂದ ಯಾವಾಗಲೂ ಕೂಡ ಈ ಮನಸ್ಸು ಆ ಕಡೆಗೆ 24 ಗಂಟೆ ಎದ್ದ ತಕ್ಷಣಕ ಕನಸಿನಾಗ ಎಲ್ಲ ಅದೇನೆ ಬರ್ತದೆ. ಸರ್ವಸ್ಥಃ ಅಖಿಲ ಧರ್ಮ ಕರ್ಮ ವಿಷಯ, ಧರ್ಮ ಕರ್ಮ ವಿಷಯ ಅಂತ ಬಾರಿ 3 ಪಾಯಿಂಟ್ ತಗೊಂಡಿದ್ದಾರೆ ಇಲ್ಲಿ. ಈ ಧರ್ಮ ಕರ್ಮ ವಿಷಯ ಈ ಅಖಿಲ ಅಂದ್ರೆ ಇದನ್ನೆಲ್ಲನೂ ಕೂಡ ಏನ್ ಮಾಡ್ಬೇಕು, ಇದನ್ನೆಲ್ಲ ಸಂನ್ಯಸ್ಥ ಅಖಿಲ ಅಂದ್ರೆ ಇದನ್ನೆಲ್ಲನೂ ಕೂಡ ನಿರಾಕರಿಸ್ಬೇಕು. ಇದನ್ನ ಏನು ಧರ್ಮ, ಕರ್ಮ ಮತ್ತು ವಿಷಯ ಅಂತ. ಧರ್ಮ ಅಂತಂದ್ರೆ ಕಮಿಟ್ಮೆಂಟ್, ಅಂದ್ರ ಬದ್ಧತೆ ಅಂತ.
ಇದು ನನ್ನ ಧರ್ಮ, ನನ್ನ ತಂದೆಯಾಗಿ ನನ್ನ ಧರ್ಮ ನಾನು ಮಾಡ್ತೀನಿ, ನನ್ನ ಹೆಂಡತಿಯಾಗಿ ನನ್ನ ಧರ್ಮ ಮಾಡ್ತೀನಿ, ನನ್ನ ಮಗ ಆಗಿ ನನ್ನ ಧರ್ಮ ಮಾಡ್ತೀನಿ ಅಂತ ಹೀಗೆ ರೆಸ್ಪಾನ್ಸಿಬಿಲಿಟಿಯನ್ನ ಒಂದು ಧರ್ಮದ ಅಡಿಯಲ್ಲಿ ತನ್ನನ್ನು ತಾನು ಅದಕ್ಕೆ ಬದ್ಧನಾಗಿರ್ತಕ್ಕಂಥದ್ದನ್ನ ಧರ್ಮ ಅಂತ ತಗೊಂಡಿದ್ದಾರೆ ಇಲ್ಲಿ. ನಾವೆಲ್ಲ ಆಗಿಲ್ವ ಜೀವನದಲ್ಲಿ ಮಾಡೋದು? ನಂದು ಟೀಚರ್ ಧರ್ಮ, ಸ್ಟೂಡೆಂಟ್ ಧರ್ಮ, ಹೀಗೆ ಮಗನ ಧರ್ಮ, ಮಗಳ ಧರ್ಮ, ಹೆಂಡತಿ ಧರ್ಮ. ಸೊ ಈ ರೀತಿಯಾಗಿ ಹೀಗೆ ಧರ್ಮನ ನಾವೇ ಆರೋಪ ಮಾಡ್ಕೊಂಡ್ಬಿಟ್ಟಿದ್ವಿ. ಯಾಕೆ ಅಂತಂದ್ರೆ ನಮ್ಮ ಕರ್ಮಕ್ಕೋಸ್ಕರ ಅಂತ. ಮಾಡ್ತಕ್ಕಂಥ ಕೆಲಸವನ್ನ ಹೇಗ್ ಮಾಡ್ಕೊಂಡಿದ್ವಿ ಅಂದ್ರ ಧರ್ಮ ಅಂತಕ್ಕಂತಹ ಒಂದು ಚೌಕಟ್ಟಿನೊಳಗಡೆಗೆ, ಒಂದು ವ್ಯವಸ್ಥೆ ಒಳಗಡೆಗೆ ಅದು ಶಾಸ್ತ್ರೋಕ್ತ ಅಂದ್ರೆ ಸರಿಯಾಗಿರ್ತಕ್ಕಂಥದ್ದು ಅಂತ ನಾವು ನಿರ್ಣಯ ಮಾಡ್ಕೊಂಡ್ಬಿಡ್ತೀವಿ. ಯಾವುದ್ರ ಜೊತೆಗೆ? ವಿಷಯಗಳ ಜೊತೆಗೆ. ಹೊರಗಿನ ವಿಷಯಗಳಿದೆ ಅಲ್ವಾ, ಈ ವಿಷಯಗಳ ಜೊತೆಗೆ ಕರ್ಮ ಮಾಡುವಾಗ ಕರ್ಮವನ್ನ ಏನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ? ಕೆಲಸ ಮಾಡುವಾಗ ಅದನ್ನ ಧರ್ಮವಾಗಿ ಸ್ವೀಕಾರ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹಾಗೆ ಧರ್ಮವಾಗಿ ಸ್ವೀಕಾರ ಮಾಡಿಕೊಂಡಿರೋದ್ರಿಂದನೇ ಅದನ್ನ ಅಷ್ಟು ಎಷ್ಟೇ ಕಷ್ಟ ಆದ್ರೂ ಕೂಡ ಅದನ್ನ ನಿರ್ವಹಣೆ ಮಾಡ್ತೀವಿ. ಯಾಕಂದ್ರೆ ನಮ್ಮನ್ನ ಮೊದಲೇ ನಾವು ಹೊರಡೇ ಬಿಟ್ಟಿದ್ದೀವಿ. ಇದು ನನ್ನ ಧರ್ಮ, ಇದು ನಾನು ಮಾಡ್ಬೇಕು, ಇಲ್ಲಂತಂದ್ರೆ ನಾನು ತಪ್ಪು ಮಾಡಿದಂಗೆ ಆಗತ್ತೆ, ಪಾಪ ಬರ್ತದೆ, ನನ್ನ ಕರ್ತವ್ಯ ನಾನು ಮಾಡಿದಂಗೆ ಆಗಲ್ಲ. ಸೊ ನಾನು ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನು ಪ್ರಾಣಿಗಳ ತರ ಬದುಕಕ್ಕಾಗತ್ತಾ ಅಂತ ಹೇಳಿ ಹೀಗೆ ಮನುಷ್ಯ ಏನ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ತನ್ನ ಮೇಲೆ ತಾನು ಧರ್ಮಗಳನ್ನ ಆರೋಪ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆ ಆರೋಪ ಮಾಡಿಕೊಂಡು ಕರ್ಮಗಳಿಂದ ಕಾರ್ಯಪ್ರವೃತ್ತಿಯನ್ನ ಶಬ್ದಸ್ಪರ್ಶ ವಿಷಯ ರಸಗಳಲ್ಲಿ ಅವನೇನ್ ಮಾಡ್ತಾನೆ, ವಿಷಯಾದಿಗಳಲ್ಲಿ ಮನಸ್ಸನ್ನ ತೊಡಗಿಸಿಕೊಳ್ಳುತ್ತಾನೆ. ಓಕೆ, ಹಾಗಿತ್ತಂದ್ರೆ ಮತ್ತೆ ಇದು ತಪ್ಪಾಗಾರ ಯಾಕೆ ಧರ್ಮವನ್ನು ನಮಗೆ ಹೇರಿದ್ರು ನಮ್ಮ ಹಿರಿಯರು ಅಂತ ಸೆಕೆಂಡ್ ಕ್ವಶನ್ ಬರುತ್ತೆ. ಧರ್ಮ ಯಾಕೆ ಹೇರಿದ್ದಾರೆ ಅಂತಂದ್ರೆ, ಹೇಗೋ ಏನೋ ಬದುಕೋದಕ್ಕಿಂತನೂ ಕೂಡ ಒಂದು ವ್ಯವಸ್ಥೆ ಒಳಗಡೆಗೆ ಬದುಕಲಿ ಅಂತಕ್ಕಂಥದ್ದು ಸಾಮೂಹಿಕ ಧರ್ಮವನ್ನ ಕೊಟ್ಟರು. ಸಾಮೂಹಿಕ ಧರ್ಮ ಯಾಕೆ ಬೇಕು ಅಂತಂದ್ರೆ, ಒಂದು ಸೊಸೈಟಿಯಲ್ಲಿ ಹೀಗೆ ಇದ್ರೆ ಅದು ಸರಿಯಾಗಿರ್ತದೆ, ಇಲ್ಲ ಅಂತಂದ್ರೆ ಅದು ವ್ಯಭಿಚಾರ ಆಗಿಬಿಡ್ತದೆ. ವ್ಯಭಿಚಾರ ಅಂತಂದ್ರೆ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಶಿಸ್ತು ಬರೋದಿಲ್ಲ. ಒಂದು ಶಿಸ್ತು ಬರಬೇಕು ಅಂತಂದ್ರೆ ಒಂದು ಕಮಿಟ್ಮೆಂಟ್ ಇರಬೇಕು. ಕಮಿಟ್ಮೆಂಟ್ ಇದ್ದಾಗ ಸೊ ದೆನ್ ಅವಾಗ ಒಂದು ಬಾಂಡೇಜ್, ಆ ಬಾಂಡೇಜ್ ಅಲ್ಲಿ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ ತನ್ನ ಇಂದ್ರಿಯಗಳನ್ನ ಸ್ವಲ್ಪ ಹಿಡಿತದಲ್ಲಿಟ್ಕೊಳ್ಳಕ್ಕೆ ಸಾಧ್ಯತೆ ಬರುತ್ತೆ. ಇಲ್ಲಾಂದ್ರೆ ಕಂಟ್ರೋಲ್ ತಪ್ಪಿ ಹೋಗ್ಬಿಡ್ತದೆ. ನೋಡಪ್ಪ ಡಯಾಬಿಟಿಕ್ ಅದ, ಸ್ವೀಟ್ ತಿನ್ಬೇಡ ಅಂತಂದಾಗ ಅವಾಗ ಏನಾಗುತ್ತೆ, ಹೆದರಿಕೆ ಬರ್ತದೆ ಅವನಿಗೆ. ಹಾಗೆ ಸೊಸೈಟಿಯಲ್ಲಿ ನಮಗೆ ಈ ಧರ್ಮದ ಒಂದು ಚೌಕಟ್ಟನ್ನ, ಅರ್ಥವನ್ನು ತಂದರು ನಮ್ಮ ಋಷಿಗಳು. ಅನೇಕ ರೀತಿಯಾಗಿರ್ತಕ್ಕಂಥ ಧರ್ಮಶಾಸ್ತ್ರಗಳು. ಯಾರಿಗೋಸ್ಕರ ಅಂತಂದ್ರೆ, ಹೇಗೆ ಹಾಗೆ ಪ್ರಾಣಿ ತರ ಇರಬಾರದು, ಪಶುಗಳು ಬಲವಂತನಾಗಿರ್ತಕ್ಕಂಥವನ್ನ ಎಲ್ಲ ಒಂದು ಕಿತಿಗೊಳ್ತಕ್ಕಂಥದ್ದು, ಅಯೋಗ್ಯನಾಗಿರ್ತಕ್ಕಂಥವನು, ಹೇಡಿಯಾಗಿರ್ತಕ್ಕಂಥವನು, ಒಂದಿಷ್ಟು ಸಾತ್ವಿಕನಾಗಿರ್ತಕ್ಕಂಥವನು ಸೊಸೈಟಿಯಲ್ಲಿ ಸುರಕ್ಷಿತವಾಗಿ ಬದುಕಕ್ಕಾಗೋದಿಲ್ಲ. ಈ ಗುಂಡಾವರ್ತನೆ ಜಾಸ್ತಿ ಆಗುತ್ತೆ, ರೌಡಿಸಮ್ ಜಾಸ್ತಿ ಆಗುತ್ತೆ. ನಾವು ತ್ರೇತಾಯುಗವನ್ನು ನೋಡಿ, ದ್ವಾಪಾರ ಯುಗವನ್ನು ನೋಡಿ, ನಮಗೆ ಗೊತ್ತಾಗ್ತಕ್ಕಂಥದ್ದು ಏನು ಅಂತಂದ್ರೆ, ಯಾವಾಗ ಈ ರೀತಿಯಾಗಿರ್ತಕ್ಕಂತಹದ್ದು ಅತಿರೇಕಕ್ಕೆ ಹೋಗುತ್ತೆ, ಆ ಅತಿರೇಕಕ್ಕೆ ಹೋಗೋಕ್ಕೋಸ್ಕರ ಸಲುವಾಗಿ ಪುನಃ ಮತ್ತೆ ಧರ್ಮ ಸ್ಥಾಪನೆಗೋಸ್ಕರ ಸಲುವಾಗಿ
ಅವತಾರಗಳನ್ನ ನಾವು ನೋಡ್ತೀವಿ. ಸೊ ಹಾಗಾಗಿ ಧರ್ಮ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಅದು ನಮ್ಮ ಜೀನ್ಸ್ ಅಲ್ಲಿ ಸ್ವಭಾವದಲ್ಲಿ ಬಂದ್ಬಿಟ್ಟಿದೆ ಧರ್ಮ. ಹಾಗಾಗಿ ಧರ್ಮ ಮಾಡಿರ್ತಕ್ಕಂಥದ್ದನ್ನ ಈ ಏನು ಕಮಿಟ್ಮೆಂಟ್ ಮಾಡಿಕೊಂಡು ಜೀವನ ನಿರ್ವಹಣೆ ಮಾಡ್ತಕ್ಕಂಥದ್ದನ್ನ ತಪ್ಪಂತ ಹೇಳ್ತಾ ಇಲ್ಲ. ಆದ್ರೆ ಈಗ ಅದನ್ನೆಲ್ಲ ಮಾಡಿದ ಮೇಲೆ, ಇಷ್ಟೆಲ್ಲ ನಮಗೆ ಒಂದು ಶಿಸ್ತು ಬಂದ ಮೇಲೆ ಅಷ್ಟೇ ಜೀವನ ಅಲ್ಲ, ಅದಕ್ಕಿಂತ ಇನ್ನೊಂದು ಇದೆ. ಧರ್ಮದಿಂದ ಅರ್ಥ ಕಾಮನೆಗಳನ್ನ ಸಂಪಾದನೆ ಮಾಡಿಕೊಂಡು ಧರ್ಮಯುಕ್ತವಾಗಿ ಜೀವನವನ್ನ ನಡೆಸುತ್ತಾ ಮನುಷ್ಯ ಎಲ್ಲಿ ಹೋಗ್ಬೇಕು ಅಂತಂದ್ರೆ ಕೊನೆಗೊಂದು ಮೋಕ್ಷ ಅಂತಿದೆ. ಆ ಮೋಕ್ಷದ ಕಡೆಗೆ ಹೋಗ್ಬೇಕು ಅವನು. ಅದಕ್ಕೆ ಸನ್ಯಸ್ಥ ಅಖಿಲ. ಸನ್ಯಸ್ಥ ಅಖಿಲ ಅಂತಂದ್ರೆ ಈ ಧರ್ಮಗಳನ್ನ ಬಿಡ್ಬೇಕು ಅವನು. ಅವಾಗ ಏನ್ ಮಾಡ್ಬೇಕು ಅವನು? ಆತ್ಮದ ಧರ್ಮಗಳನ್ನ ಆರೋಪ ಮಾಡಿಕೋಬೇಕು. ಆತ್ಮದ ಧರ್ಮಗಳನ್ನ ಆರೋಪ ಮಾಡಿಕೊಂಡು ಅವನು ಆತ್ಮನಲ್ಲಿ ನಿಷ್ಠನಾಗಬೇಕು. ಆತ್ಮನಿಷ್ಠಾಪರೈಹಿ. ಸರ್ವ ವಿಷಯೈಹಿ ನಿತ್ಯ ಆತ್ಮನಿಷ್ಠಾಪರೈಹಿ. ಯಾವಾಗಲೂ ಕೂಡ ಹೆಂಗ ನಾನೊಂದು ಧರ್ಮವನ್ನು ಆರೋಪ ಅದೇ ರೀತಿಯಾಗಿ ಇಲ್ಲಿ ಆತ್ಮನಿಷ್ಠತೆಯ ಅಂದರೆ ಆತ್ಮನ ಧರ್ಮವನ್ನ ಆರೋಪ ಮಾಡಿಕೊಂಡು ಆತ್ಮನಲ್ಲಿ ಸದಾ ಮನಸ್ಸನ್ನು ನಿಲ್ಲಿಸ್ಬೇಕು. ಅವಾಗ ಅವನನ್ನ ತತ್ವಜ್ಞೈಹಿ ಅಂದ್ರೆ ತತ್ವದಲ್ಲಿ ತತ್ಪರನಾಗಿರ್ತಕ್ಕಂಥ ಕರಣೀಯಂ ಆತ್ಮನಿ ಸದಾ ಆ ಕಡೆ ಕೆಲಸವನ್ನ ಮಾಡ್ತಕ್ಕಂಥವನು. ಸದಾನಂದ ಇಚ್ಛೆ ಅಭಿಹಿ. ಸದಾನಂದ ಇಚ್ಛೆ ಭೀರ್ ಯತ್ನತಃ ಅಂತಂದ್ರೆ ಸದಾ ಅವನು ಇಚ್ಛೆ ಪಡಬೇಕು, ಮತ್ತೆ ಬುದ್ಧಿಯಿಂದ ನಿಶ್ಚಯ ಮಾಡಬೇಕು, ಮತ್ತೆ ನಿರಂತರವಾಗಿ ಪ್ರಯತ್ನಶೀಲನಾಗಿರ್ಬೇಕು. ಅದರ ಕಡೆಗೆ ಇಚ್ಛೆ ಇರಬೇಕು, ಮತ್ತೆ ಅದರ ಕಡೆಗೆ ದೃಢವಾಗಿರ್ತಕ್ಕಂಥದ್ದು ಮನಸ್ಸನ್ನ ಕಟ್ಟಿಕೊಳ್ಬೇಕು. ಹೆಂಗೆ ಒಂದು ಫ್ಯಾಮಿಲಿ ಅಂತ ಕಟ್ಟಿಕೊಂಡ್ಮೇಲೆ ಇಡೀ ಲೈಫ್ ಲಾಂಗ್ ಆ ಒಂದು ಕಮಿಟ್ಮೆಂಟ್ ಹೆಂಗಿರ್ತದೋ, ಎಷ್ಟೇ ಕಷ್ಟ ಆದ್ರೂ, ಎಷ್ಟೇ ಅವಮಾನ ಆದ್ರೂ, ಎಷ್ಟೇ ನೋವಾದ್ರೂ ಆಯ್ತು, ಒಂದು ಒಪ್ಪಿಕೊಂಡ ಮೇಲೆ ಆ ಚೌಕಟ್ಟಿನೊಳಗೆ ಇರಲಿಕ್ಕೆ ಹೆಂಗ ತನಗೆ ವಿರುದ್ಧ ಇದ್ದರೂ ಕೂಡ ಅದನ್ನ ಹೆಂಗ ಸಹಿಸಿಕೊಂಡು ತನ್ನ ಕಮಿಟ್ಮೆಂಟ್ ಅನ್ನ ಕಂಪ್ಲೀಟ್ ಮಾಡಕ್ಕೆ ಹೆಂಗ ಮನುಷ್ಯ ಪ್ರಯತ್ನ ಮಾಡ್ತಾನೋ ಆ ರೀತಿಯಾಗಿ ನಿರಂತರವಾಗಿ ಆತ್ಮನಿಷ್ಠನಾಗಿರಬೇಕು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.